ಚಿಕ್ಕಬಳ್ಳಾಪುರದಲ್ಲಿ ಮಳೆ ಅಬ್ಬರಕ್ಕೆ ನಾನಾ ಅವಾಂತರ. ಸತತ ಮಳೆಗೆ ಮನೆಗಳು ಕುಸಿತ, ಪ್ರಾಣಾಪಾಯದಿಂದ ಪಾರು. ಮಳೆಗೆ ನೆಲಕಚ್ಚಿದ ಚೆಂಡು ಹೂ, ರೈತ ಕಂಗಾಲು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 5-6 ದಿನಗಳಿಂದ ಭಾರೀ ಮಳೆಯಾಗ್ತಿದ್ದು ಜಿಲ್ಲೆಯಲ್ಲಿ ನಾನಾ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಹಲವೆಡೆ ಮಳೆಗೆ ಫಸಲಿಗೆ ಬಂದ ಬೆಳೆ ನಾಶ ಆಗ್ತಾ ಇದ್ರೆ ಕೆಲವು ಕಡೆ ಮನೆಗಳು ಕುಸಿಯಲಾರಂಭಿಸಿವೆ. ಅಲ್ಲದೆ ಮರಗಳು ಧರಾಶಾಯಿ ಆಗ್ತಾ ಇದ್ದು ಜನರು ತತ್ತರಿಸಿ ಹೋಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸತತ ಮಳೆಯಿಂದ 2 ಕಡೆ ಮನೆಗಳು ಕುಸಿತವಾಗಿವೆ. ಹೌದು, ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಮನೆ ಕುಸಿತವಾಗಿದ್ದು ಭಾರೀ ಅನಾಹುತ ತಪ್ಪಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿನ್ನಸಂದ್ರ ಗ್ರಾಮದಲ್ಲಿ ಮಳೆಯಿಂದಾಗಿ ಸೈಯದ್ ಅಜಾಜ್ ಎಂಬುವರ ಮನೆ ಏಕಾಏಕಿ ಕುಸಿದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಮನೆಯಲ್ಲಿದ್ದ ವಸ್ತುಗಳು ನಾಶವಾಗಿದ್ದು ಕುಟುಂಬ ಕಂಗಾಲಾಗಿದೆ. ಅವ್ರ ಮನೆ ಇದೋಗಿದೆ, ಹೊರಗಡೆ ಮಕ್ಕಳೆಲ್ಲ ಇದ್ದರು, ಅವ್ರನ್ನ ಅಮ್ಮ ಅಪ್ಪ ಅವರೆಲ್ಲ ಇದ್ದರು ಮನೆಯಲ್ಲಿ. ನನ್ನ ಚಿನ್ನಸಂದ್ರ ಥರ್ಡ್ ಬ್ಲಾಕು, ಅದು ಮನೆಗಿದೆ. ಏನಾನ ಸರ್ಕಾರದಿಂದ ಇದು ಮಾಡ್ಕೊಡಿ ಸ್ವಲ್ಪ. ಇತ್ತ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿಯಲ್ಲಿಯೂ ನಿರಂತರ ಮಳೆಯಿಂದಾಗಿ ಮನೆಯೊಂದು ಕುಸಿದು ಹೋಗಿದೆ. ಬಾಗೇಪಲ್ಲಿಯ ರಾಮಸ್ವಾಮಿಪಲ್ಲಿ ಎಂಬ ಗ್ರಾಮದ ವೃದ್ಧೆ ಜಯಮ್ಮ ರೆಡ್ಡಿ ಎಂಬುವರಿಗೆ ಸೇರಿದ ಮನೆಯ ಮೇಲ್ಚಾವಣಿ ಮಳೆಗೆ ಕುಸಿದಿದೆ. ಮನೆಗೆ ಕಲ್ಲು ಚಪ್ಪಡಿಯ ಮೇಲ್ಚಾವಣಿಯಾಗಿದ್ದು ಕಲ್ಲು ಕುಸಿದು ವೃದ್ಧೆ ಜಯಮ್ಮ ಕಾಲಿಗೆ ಗಂಭೀರ ಗಾಯಗಳಾಗಿದ್ದು ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗಾಯಾಳು ಜಯಮ್ಮ ಅವರನ್ನ ಬಾಗೇಪಲ್ಲಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಅಲ್ಲದೆ ಮನೆ ಕುಸಿದಿರೋದ್ರಿಂದ ಮನೆಯಲ್ಲಿದ್ದ ವಸ್ತುಗಳು ಸಂಪೂರ್ಣವಾಗಿ ನಾಶವಾಗಿವೆ. ಇನ್ನು ಜಿಲ್ಲೆಯಲ್ಲಿ ಸುರಿಯುತ್ತಿರೋ ಮಳೆಯಿಂದಾಗಿ ಹಲವು ಬೆಳೆಗಳು ನೆಲಕಚ್ಚಿವೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ನಿಚ್ಚನಬಂಡಹಳ್ಳಿ ಗ್ರಾಮದ ರೈತ ವೆಂಕಟಪ್ಪರಾಯಪ್ಪ 1 ಎಕರೆ ಜಮೀನಿನಲ್ಲಿ ಚೆಂಡು ಹೂವನ್ನ ಬೆಳೆದಿದ್ರು. ಆದರೆ ಕಳೆದ 5 ದಿನಗಳಿಂದ ಸುರಿಯುತ್ತಿರೋ ಭಾರೀ ಮಳೆಗೆ ಫಸಲಿಗೆ ಬಂದಿದ್ದ ಚೆಂಡು ಹೂ ಬೆಳೆ ನೆಲಕಚ್ಚಿದ್ದು ಬೆಳೆ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಬರಸಿಡಿಲು ಬಡಿದಂತಾಗಿದೆ. ಬೆಳೆ ನಾಶಕ್ಕೆ ಸರ್ಕಾರ ಪರಿಹಾರ ಒದಗಿಸುವಂತೆ ರೈತ ವೆಂಕಟಪ್ಪ ರಾಯಪ್ಪ ಆಗ್ರಹಿಸಿದ್ರು. ನಮ್ಮೂರಲ್ಲಿ ಈ ಥರ 12,000 ಚೆಂಡು ನಾಟಿ ಮಾಡಿದ್ವಿ. ಆ ನಾಟಿ ಮಾಡಿ ಇನ್ನೇನು ಕಟಾವು ಹಂತಕ್ಕೆ ಬಂದಿದೆ. ಕಟಾವು ಹಂತದಲ್ಲಿ 3 ದಿವಸದಿಂದ ಜಾಸ್ತಿ ಮಳೆ ಬೀರ್ತಾ ಇರೋದ್ರಿಂದ ಹೂವಿನ ಗಿಡಗಳೆಲ್ಲ ಕೆಳಗಡೆ ಬಿದ್ದೋಗಿ ಕೊಳ್ತೋಗಿದ್ದಾವೆ. ಈಗ ನಮ್ಮ ಖರ್ಚು ಸುಮಾರು ಸಸಿಗೆ 40,000 ರೂಪಾಯಿ ಖರ್ಚು ಬಂದಿದೆ ನಾಟಿ ಮಾಡೋಕ್ಕೆ. ಬೆಳೆ ಎಲ್ಲ ತೆಗಿಯೋಕ್ಕೆಲ್ಲ ಸುಮಾರು 1 ಲಕ್ಷದ ತನಕ ಖರ್ಚಾಗಿದ್ದು ಇವಾಗ 1 ನಯ ಪೈಸನೂ ಅದರಿಂದ ಆದಾಯ ಬರದೆ ನಮಗೆ ನಷ್ಟ ಆಗಿದೆ. ಆ ನಷ್ಟ ಆಗಿರೋದ್ರಿಂದ ನಾವು ಈಗ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ. ಮತ್ತು ನಮ್ಮ ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆಯವ್ರಿಗೆ ಬಂದು ನೋಡಿ ನಮಗೇನಾದರೂ ಪರಿಹಾರ ಅಮೌಂಟನ್ನು ಕೊಡಿಸ್ಕೊಡ್ಬೇಕಾಗಿ ಕೋರ್ಕೊತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಳೆ ಅಬ್ಬರಕ್ಕೆ ಸಾಕಷ್ಟು ಅವಾಂತರವಾಗಿದೆ. ಜಿಲ್ಲೆಯಲ್ಲಿ ಇನ್ನೂ 2-3 ದಿನಗಳ ಕಾಲ ಮಳೆಯಾಗಲಿದ್ದು ಮಳೆ ಅವಾಂತರಗಳನ್ನು ಎದುರಿಸಲು ಜಿಲ್ಲಾಡಳಿತ ಸಜ್ಜಾಗಿರಬೇಕಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.